ಇನ್ನು ಹೃದಯಾಘಾತದಿಂದ 22 ವರ್ಷದ ವಿದ್ಯಾರ್ಥಿನಿ ಮೃತಪಟ್ಟಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು. 22 ವರ್ಷದ ದಿಶಾ ಮೃತ ವಿದ್ಯಾರ್ಥಿನಿ. ಜೆಸಿಬಿಎಂ ಕಾಲೇಜಿನಲ್ಲಿ ಅಂತಿಮ ಬಿಕಾಂ ಓದ್ತಾ ಇದ್ದ ದಿಶಾ ಶೃಂಗೇರಿಯ ಬಿಸಿಎಂ ಹಾಸ್ಟೆಲ್ನಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಮೂಲದ ದಿಶಾ ಅನ್ನೋದು ಗೊತ್ತಾಗಿದೆ. ಜೆಸಿಬಿಎಂ ಕಾಲೇಜಿನಲ್ಲಿ ಅಂತಿಮ ಬಿಕಾಂ ಓದ್ತಾ ಇದ್ದ ವಿದ್ಯಾರ್ಥಿನಿ 22 ವರ್ಷದ ದಿಶಾ ಅಂತ. ಹೃದಯಾಘಾತದಿಂದ ನಿನ್ನೆ ದಿಶಾ ಮೃತಪಟ್ಟಿದ್ದಾರೆ. 22 ವರ್ಷ ವಯಸ್ಸಾಗಿತ್ತು. ಬಿಕಾಂ ಓದ್ತಾ ಇದ್ರು. ಶಿವಮೊಗ್ಗದ ಜಿಲ್ಲೆ ತೀರ್ಥಹಳ್ಳಿ ಮೂಲದ ದಿಶಾ ಅಂತ. ನಿನ್ನೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಇತ್ತೀಚೆಗೆ ಈ ಹೃದಯಾಘಾತ ಯುವಕರಲ್ಲಿ ಕಾಣಿಸಿಕೊಳ್ತಾ ಇದೆ. ಅತಿ ಕಡಿಮೆ ವಯಸ್ಸಿನ ಯುವಕರಲ್ಲಿ ಯುವತಿಯರಲ್ಲಿ ಈ ಹೃದಯಾಘಾತ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇರೋದು. ಇತ್ತೀಚೆಗೆ ಸಾಕಷ್ಟು ಇದೇ ರೀತಿಯಾಗಿ ಹೃದಯಾಘಾತಗಳು ಸಂಭವಿಸಿದೆ ಅತಿ ಚಿಕ್ಕ ವಯಸ್ಸಿನವರಿಗೆ. ಈಗ ದಿಶಾ 22 ವರ್ಷದ ದಿಶಾ ಬಿಕಾಂ ಅಂತಿಮ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು ಜೆಸಿಬಿಎಂ ಕಾಲೇಜಿನಲ್ಲಿ. ನಿನ್ನೆ ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆ. ಇನ್ನು ಹೃದಯಾಘಾತದಿಂದ 22 ವರ್ಷದ ವಿದ್ಯಾರ್ಥಿನಿ ಮೃತಪಟ್ಟಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು. 22 ವರ್ಷದ ದಿಶಾ ಮೃತ ವಿದ್ಯಾರ್ಥಿನಿ. ಜೆಸಿಬಿಎಂ ಕಾಲೇಜಿನಲ್ಲಿ ಅಂತಿಮ ಬಿಕಾಂ ಓದ್ತಾ ಇದ್ದ ದಿಶಾ ಶೃಂಗೇರಿಯ ಬಿಸಿಎಂ ಹಾಸ್ಟೆಲ್ನಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಮೂಲದ ದಿಶಾ ಅನ್ನೋದು ಗೊತ್ತಾಗಿದೆ. ಜೆಸಿಬಿಎಂ ಕಾಲೇಜಿನಲ್ಲಿ ಅಂತಿಮ ಬಿಕಾಂ ಓದ್ತಾ ಇದ್ದ ವಿದ್ಯಾರ್ಥಿನಿ 22 ವರ್ಷದ ದಿಶಾ ಅಂತ. ಹೃದಯಾಘಾತದಿಂದ ನಿನ್ನೆ ದಿಶಾ ಮೃತಪಟ್ಟಿದ್ದಾರೆ. 22 ವರ್ಷ ವಯಸ್ಸಾಗಿತ್ತು. ಬಿಕಾಂ ಓದ್ತಾ ಇದ್ರು. ಶಿವಮೊಗ್ಗದ ಜಿಲ್ಲೆ ತೀರ್ಥಹಳ್ಳಿ ಮೂಲದ ದಿಶಾ ಅಂತ. ನಿನ್ನೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಇತ್ತೀಚೆಗೆ ಈ ಹೃದಯಾಘಾತ ಯುವಕರಲ್ಲಿ ಕಾಣಿಸಿಕೊಳ್ತಾ ಇದೆ. ಅತಿ ಕಡಿಮೆ ವಯಸ್ಸಿನ ಯುವಕರಲ್ಲಿ ಯುವತಿಯರಲ್ಲಿ ಈ ಹೃದಯಾಘಾತ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇರೋದು. ಇತ್ತೀಚೆಗೆ ಸಾಕಷ್ಟು ಇದೇ ರೀತಿಯಾಗಿ ಹೃದಯಾಘಾತಗಳು ಸಂಭವಿಸಿದೆ ಅತಿ ಚಿಕ್ಕ ವಯಸ್ಸಿನವರಿಗೆ. ಈಗ ದಿಶಾ 22 ವರ್ಷದ ದಿಶಾ ಬಿಕಾಂ ಅಂತಿಮ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು ಜೆಸಿಬಿಎಂ ಕಾಲೇಜಿನಲ್ಲಿ. ನಿನ್ನೆ ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆ. ಇನ್ನು ಹೃದಯಾಘಾತದಿಂದ 22 ವರ್ಷದ ವಿದ್ಯಾರ್ಥಿನಿ ಮೃತಪಟ್ಟಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು. 22 ವರ್ಷದ ದಿಶಾ ಮೃತ ವಿದ್ಯಾರ್ಥಿನಿ. ಜೆಸಿಬಿಎಂ ಕಾಲೇಜಿನಲ್ಲಿ ಅಂತಿಮ ಬಿಕಾಂ ಓದ್ತಾ ಇದ್ದ ದಿಶಾ ಶೃಂಗೇರಿಯ ಬಿಸಿಎಂ ಹಾಸ್ಟೆಲ್ನಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಮೂಲದ ದಿಶಾ ಅನ್ನೋದು ಗೊತ್ತಾಗಿದೆ. ಜೆಸಿಬಿಎಂ ಕಾಲೇಜಿನಲ್ಲಿ ಅಂತಿಮ ಬಿಕಾಂ ಓದ್ತಾ ಇದ್ದ ವಿದ್ಯಾರ್ಥಿನಿ 22 ವರ್ಷದ ದಿಶಾ ಅಂತ. ಹೃದಯಾಘಾತದಿಂದ ನಿನ್ನೆ ದಿಶಾ ಮೃತಪಟ್ಟಿದ್ದಾರೆ. 22 ವರ್ಷ ವಯಸ್ಸಾಗಿತ್ತು. ಬಿಕಾಂ ಓದ್ತಾ ಇದ್ರು. ಶಿವಮೊಗ್ಗದ ಜಿಲ್ಲೆ ತೀರ್ಥಹಳ್ಳಿ ಮೂಲದ ದಿಶಾ ಅಂತ. ನಿನ್ನೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಇತ್ತೀಚೆಗೆ ಈ ಹೃದಯಾಘಾತ ಯುವಕರಲ್ಲಿ ಕಾಣಿಸಿಕೊಳ್ತಾ ಇದೆ. ಅತಿ ಕಡಿಮೆ ವಯಸ್ಸಿನ ಯುವಕರಲ್ಲಿ ಯುವತಿಯರಲ್ಲಿ ಈ ಹೃದಯಾಘಾತ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇರೋದು. ಇತ್ತೀಚೆಗೆ ಸಾಕಷ್ಟು ಇದೇ ರೀತಿಯಾಗಿ ಹೃದಯಾಘಾತಗಳು ಸಂಭವಿಸಿದೆ ಅತಿ ಚಿಕ್ಕ ವಯಸ್ಸಿನವರಿಗೆ. ಈಗ ದಿಶಾ 22 ವರ್ಷದ ದಿಶಾ ಬಿಕಾಂ ಅಂತಿಮ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು ಜೆಸಿಬಿಎಂ ಕಾಲೇಜಿನಲ್ಲಿ. ನಿನ್ನೆ ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆ. ಇನ್ನು ಹೃದಯಾಘಾತದಿಂದ 22 ವರ್ಷದ ವಿದ್ಯಾರ್ಥಿನಿ ಮೃತಪಟ್ಟಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು. 22 ವರ್ಷದ ದಿಶಾ ಮೃತ ವಿದ್ಯಾರ್ಥಿನಿ. ಜೆಸಿಬಿಎಂ ಕಾಲೇಜಿನಲ್ಲಿ ಅಂತಿಮ ಬಿಕಾಂ ಓದ್ತಾ ಇದ್ದ ದಿಶಾ ಶೃಂಗೇರಿಯ ಬಿಸಿಎಂ ಹಾಸ್ಟೆಲ್ನಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ.
ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಮೂಲದ ದಿಶಾ ಅನ್ನೋದು ಗೊತ್ತಾಗಿದೆ. ಜೆಸಿಬಿಎಂ ಕಾಲೇಜಿನಲ್ಲಿ ಅಂತಿಮ ಬಿಕಾಂ ಓದ್ತಾ ಇದ್ದ ವಿದ್ಯಾರ್ಥಿ 22 ವರ್ಷದ ದಿಶಾ ಅಂತ. ಹೃದಯಾಘಾತದಿಂದ ನಿನ್ನೆ ದಿಶಾ ಮೃತಪಟ್ಟಿದ್ದಾರೆ. 22 ವರ್ಷ ವಯಸ್ಸಾಗಿತ್ತು. ಬಿಕಾಂ ಓದ್ತಾ ಇದ್ರು. ಶಿವಮೊಗ್ಗದ ಜಿಲ್ಲೆ ತೀರ್ಥಹಳ್ಳಿ ಮೂಲದ ದಿಶಾ ಅಂತ ನಿನ್ನೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಇತ್ತೀಚೆಗೆ ಈ ಹೃದಯಾಘಾತ ಯುವಕರಲ್ಲಿ ಕಾಣಿಸಿಕೊಳ್ತಾ ಇದೆ. ಅತಿ ಕಡಿಮೆ ವಯಸ್ಸಿನ ಯುವಕರಲ್ಲಿ ಯುವತಿಯರಲ್ಲಿ ಈ ಹೃದಯಾಘಾತ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇರೋದು. ಇತ್ತೀಚೆಗೆ ಸಾಕಷ್ಟು ಇದೇ ರೀತಿಯಾಗಿ ಹೃದಯಾಘಾತಗಳು ಸಂಭವಿಸಿದೆ ಅತಿ ಚಿಕ್ಕ ವಯಸ್ಸಿನವರಿಗೆ. ಈಗ ದಿಶಾ 22 ವರ್ಷದ ದಿಶಾ ಬಿಕಾಂ ಅಂತಿಮ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರು ಜೆಸಿಬಿಎಂ ಕಾಲೇಜಿನಲ್ಲಿ. ನಿನ್ನೆ ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆ. ಇನ್ನು ಹೃದಯಾಘಾತದಿಂದ 22 ವರ್ಷದ ವಿದ್ಯಾರ್ಥಿನಿ ಮೃತಪಟ್ಟಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು. 22 ವರ್ಷದ ದಿಶಾ ಮೃತ ವಿದ್ಯಾರ್ಥಿನಿ. ಜೆಸಿಬಿಎಂ ಕಾಲೇಜಿನಲ್ಲಿ ಅಂತಿಮ ಬಿಕಾಂ ಓದ್ತಾ ಇದ್ದ ದಿಶಾ ಶೃಂಗೇರಿಯ ಬಿಸಿಎಂ ಹಾಸ್ಟೆಲ್ನಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಮೂಲದ ದಿಶಾ ಅನ್ನೋದು ಗೊತ್ತಾಗಿದೆ. ಜೆಸಿಬಿಎಂ ಕಾಲೇಜಿನಲ್ಲಿ ಅಂತಿಮ ಬಿಕಾಂ ಓದ್ತಾ ಇದ್ದ ವಿದ್ಯಾರ್ಥಿನಿ 22 ವರ್ಷದ ದಿಶಾ ಅಂತ. ಹೃದಯಾಘಾತದಿಂದ ನಿನ್ನೆ ದಿಶಾ ಮೃತಪಟ್ಟಿದ್ದಾರೆ. 22 ವರ್ಷ ವಯಸ್ಸಾಗಿತ್ತು. ಬಿಕಾಂ ಓದ್ತಾ ಇದ್ರು. ಶಿವಮೊಗ್ಗದ ಜಿಲ್ಲೆ ತೀರ್ಥಹಳ್ಳಿ ಮೂಲದ ದಿಶಾ ಅಂತ ನಿನ್ನೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಇತ್ತೀಚೆಗೆ ಈ ಹೃದಯಾಘಾತ ಯುವಕರಲ್ಲಿ ಕಾಣಿಸಿಕೊಳ್ತಾ ಇದೆ. ಅತಿ ಕಡಿಮೆ ವಯಸ್ಸಿನ ಯುವಕರಲ್ಲಿ ಯುವತಿಯರಲ್ಲಿ ಈ ಹೃದಯಾಘಾತ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇರೋದು. ಇತ್ತೀಚೆಗೆ ಸಾಕಷ್ಟು ಇದೇ ರೀತಿಯಾಗಿ ಹೃದಯಾಘಾತಗಳು ಸಂಭವಿಸಿದೆ ಅತಿ ಚಿಕ್ಕ ವಯಸ್ಸಿನವರಿಗೆ. ಈಗ ದಿಶಾ 22 ವರ್ಷದ ದಿಶಾ ಬಿಕಾಂ ಅಂತಿಮ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರು ಜೆಸಿಬಿಎಂ ಕಾಲೇಜಿನಲ್ಲಿ. ನಿನ್ನೆ ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆ. ಇನ್ನು ಹೃದಯಾಘಾತದಿಂದ 22 ವರ್ಷದ ವಿದ್ಯಾರ್ಥಿನಿ ಮೃತಪಟ್ಟಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು. 22 ವರ್ಷದ ದಿಶಾ ಮೃತ ವಿದ್ಯಾರ್ಥಿನಿ. ಜೆಸಿಬಿಎಂ ಕಾಲೇಜಿನಲ್ಲಿ ಅಂತಿಮ ಬಿಕಾಂ ಓದ್ತಾ ಇದ್ದ ದಿಶಾ ಶೃಂಗೇರಿಯ ಬಿಸಿಎಂ ಹಾಸ್ಟೆಲ್ನಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಮೂಲದ ದಿಶಾ ಅನ್ನೋದು ಗೊತ್ತಾಗಿದೆ. ಜೆಸಿಬಿಎಂ ಕಾಲೇಜಿನಲ್ಲಿ ಅಂತಿಮ ಬಿಕಾಂ ಓದ್ತಾ ಇದ್ದ ವಿದ್ಯಾರ್ಥಿನಿ 22 ವರ್ಷದ ದಿಶಾ ಅಂತ. ಹೃದಯಾಘಾತದಿಂದ ನಿನ್ನೆ ದಿಶಾ ಮೃತಪಟ್ಟಿದ್ದಾರೆ. 22 ವರ್ಷ ವಯಸ್ಸಾಗಿತ್ತು. ಬಿಕಾಂ ಓದ್ತಾ ಇದ್ರು. ಶಿವಮೊಗ್ಗದ ಜಿಲ್ಲೆ ತೀರ್ಥಹಳ್ಳಿ ಮೂಲದ ದಿಶಾ ಅಂತ ನಿನ್ನೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಇತ್ತೀಚೆಗೆ ಈ ಹೃದಯಾಘಾತ ಯುವಕರಲ್ಲಿ ಕಾಣಿಸಿಕೊಳ್ತಾ ಇದೆ. ಅತಿ ಕಡಿಮೆ ವಯಸ್ಸಿನ ಯುವಕರಲ್ಲಿ ಯುವತಿಯರಲ್ಲಿ ಈ ಹೃದಯಾಘಾತ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇರೋದು. ಇತ್ತೀಚೆಗೆ ಸಾಕಷ್ಟು ಇದೇ ರೀತಿಯಾಗಿ ಹೃದಯಾಘಾತಗಳು ಸಂಭವಿಸಿದೆ ಅತಿ ಚಿಕ್ಕ ವಯಸ್ಸಿನವರಿಗೆ. ಈಗ ದಿಶಾ 22 ವರ್ಷದ ದಿಶಾ ಬಿಕಾಂ ಅಂತಿಮ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರು ಜೆಸಿಬಿಎಂ ಕಾಲೇಜಿನಲ್ಲಿ. ನಿನ್ನೆ ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆ.